ಒಂದು ತಿಂದೆ ಒಂದು ವಿಕೆಟ್ ಹೋಯ್ತು. Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸುಭಾಷ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮಸ್ತೆ ಸ್ನೇಹಿತರೆ, ಇವತ್ತು ನನ್ನ ಮಗಳು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡಿದ್ದಾಳೆ. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ದಿನದ ಸ್ಪೆಷಲ್ ಹಾಗೂ ಚಿನ್ನ ತಗೊಳ್ಳುವಾಗ ನಾನು ಫಾಲೋ ಮಾಡೋ ಕೆಲವೊಂದು ಟಿಪ್ಸ್ನ ನಿಮ್ಗೆ ಹೇಳ್ತೀನಿ. ಫುಲ್ ವಿಡಿಯೋ ಮಿಸ್ ಮಾಡದೆ ನೋಡಿ. ಸರ್ಪ್ರೈಸ್! ಸೊ ಇವತ್ತು ನಾವು ತಂಬಿ ಟೈಮ್ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ನಾನು ಫಸ್ಟ್ ವಿಷಯ ಏನೋ ಬೇಕಣ್ಣ. ನಮಗೆಲ್ಲ ಗೊತ್ತಾಗೋಯ್ತು. ಸ್ಟಾಪ್ ಮಾಡಲ್ಲ ನಾವು. ವಿಶೇಷದ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ವಿಶೇಷದ ಹಬ್ಬವನ್ನು ನಿಮ್ಮ ಜೊತೆ ಹೇಳ್ತೀನಿ. ಯಾರೇ ಅದು? ಸೈಲೆನ್ಸ್. ಹ್ಯಾಪಿ ಶಿವರಾತ್ರಿ. ಸೊ ಅದಕ್ಕೆ ತಂಬಿಟ್ ಹೇಗೆ ಮಾಡೋಂತ ಬನ್ನಿ ನೋಡ್ಕೊಳ್ಳೋಣ. ಸೊ ಇವತ್ತು ನಾವು ತಂಬಿಟ್ ಮಾಡ್ತಾ ಇರೋದು ಮಿಸ್ಟರ್ ಶ್ರೀಧರ್, ನಮ್ಮ ಪಪ್ಪ. ನಿಮ್ಮ ಪಪ್ಪ ಶ್ರೀಧರ್ ಮುಖ ತೋರಿಸಿ. ನೀವೇ ಮಿಸ್ಟರ್ ಶ್ರೀಧರ್. ಶಿವರಾತ್ರಿ ಹಬ್ಬ ಅಂದಮೇಲೆ ತಂಬಿಟ್ಟು ಮಾಡಲೇಬೇಕು. ಸೊ 1 ಗ್ಲಾಸ್ ಅಳತೆಯಲ್ಲಿ ಕಡಲೆ ಬೀಜ ತಗೊಂಡಿದ್ದೆ. ಕಡಲೆ ಬೀಜ ಹಾಗೂ ಕಡಲೆ ಎರಡನ್ನೂ ಬಾಣಲಿಗೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಕಡಲೆ ಬೀಜದ ಒಟ್ಟು ತೆಗಿಯೋಕೆ ಇಲ್ಲೊಂದು ಫೈಟಿಂಗ್ ನಡೀತಾ ಇದೆ. ಅವನಿಗೊಂದು ಚೂರಂತೆ ಕೊಡು. ಹಬ್ಬದ ದಿನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬೇರೆ. ಈ ಕಡೆ ತಂಬಿಟ್ಟು ಮಾಡೋದಾ ಇಲ್ಲ ಮ್ಯಾಚ್ ನೋಡೋದಾ? ನಾವು ಗೊತ್ತಲ್ವಾ, ಎರಡನ್ನೂ ಹಾಗೆ ಮ್ಯಾನೇಜ್ ಮಾಡಿಬಿಟ್ವಿ. ಕಡಲೆ ಬೀಜದ ಒಟ್ಟು ತೆಗೆಯೋ ಕಾರ್ಯಕ್ರಮ ಮುಗಿತಾನೆ ಇರಲಿಲ್ಲ. ಮ್ಯಾಚ್ ನೋಡ್ತಾ ಕಳೆದೋಗೇ ಬಿಟ್ಟಿದ್ರು. ಇನ್ನು ಎಷ್ಟೊತ್ತಪ್ಪ ಅಂತ ಕೂತಿದ್ರೆ ಎಲ್ಲನೂ ಸೇರಿಸಿ ಮಿಕ್ಸಿ ಮಾಡಿಕೊಟ್ಬಿಟ್ರು. ನಮ್ಮೂರ ಕಡೆ ಎಲ್ಲ ಅಕ್ಕಿ ತಂಬಿಟ್ಟು ಮಾಡೋದು ಕಾಮನ್. ಬಟ್ ನಾನು ತುಂಬ ಸಿಂಪಲ್ ಆಗಿ ಕಡಲೆ ತಂಬಿಟ್ಟು ಮಾಡೋಣ ಅಂತ ಈ ಥರ ಟ್ರೈ ಮಾಡಿದೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಕೊಬ್ಬರಿ, ಎಳ್ಳು ಎಲ್ಲನೂ ಆ್ಯಡ್ ಮಾಡ್ಬೋದು. ಬಟ್ ನಮ್ಮದು ಒಂಥರ ಇನ್ಸ್ಟೆಂಟ್ ತಂಬಿಟ್ಟು ರೆಸಿಪಿ. ಮಿನಿಮಮ್ ಇಂಗ್ರೀಡಿಯೆಂಟ್ಸ್, ಮ್ಯಾಕ್ಸಿಮಮ್ ಟೇಸ್ಟ್. ನೀವು ಟ್ರೈ ಮಾಡಿ ಆಯಿತಾ? ಇನ್ನು ಅದೇ ಮೆಜರ್ಮೆಂಟಲ್ಲಿ ಬೆಲ್ಲ ಕೂಡ ಪಾಕ ಮಾಡ್ಕೊಂಡು ಎತ್ತಿಟ್ಕೊಂಡೆ. ನಾನಂತೂ ಹೋದ ವರ್ಷನೇ ಫಸ್ಟ್ ಟೈಮ್ ತಂಬಿಟ್ಟು ಮಾಡಿದ್ದು, ಬಟ್ ಸೂಪರಾಗಿ ಬಂದಿತ್ತು. ಈ ಸಾರಿ ಅಂತೂ ಫುಲ್ ಕಾನ್ಫಿಡೆನ್ಸಿಂದ ಮಾಡೋಕೆ ನಿಂತ್ಕೊಂಡೆ. ನಾವು ಕೈ ಹಾಕಿದ್ಮೇಲೆ ಮಾಡೇ ಮಾಡ್ತೀವಿ. ಬಿಲ್ಡಪ್ ಜಾಸ್ತಿ ಕೊಡ್ತಾ ಇದ್ದೀನಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಮ್ಮ ತಂಬಿಟ್ಟು ಮಾಡೋವಾಗ ಎಷ್ಟೊತ್ತು ಮಾಡ್ತೀಯಮ್ಮ, ಬೇಗ ಬೇಗ ಮಾಡಿಕೊಡು, ನಾನು ತಿನ್ನಬೇಕು ಅಂತ ತಲೆ ತಿಂತ ಕೂರ್ತಿದ್ದೆ. ಯಾವುದೇ ಕೆಲಸ ಆಗಲಿ ನಾವು ಮಾಡೋವಾಗಲೇ ಅದ್ರ ಕಷ್ಟ ಗೊತ್ತಾಗೋದು. ಸಿಂಪಲಾಗಿ 5 ಮಿನಿಟ್ಸಲ್ಲಿ ಮುಗಿಸೋಣ ಅಂದರೆ 50 ಮಿನಿಟ್ಸ್ ಆಗಿರೋದು ಗೊತ್ತೇ ಆಗಲ್ಲ. ಹೇಗೋ ಒಂದು ದೇವ್ರಿಗೆ ಅಂತ ಮಾಡ್ತಾ ಇದ್ದೀವಿ, ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಸಾಕು. ನಾವು ಹೇಗೆ ಮಾಡಿದ್ರು ದೇವ್ರು ಒಪ್ಕೊಳ್ಳೇಬೇಕು. ಅಡುಗೆನೇ ಮಾಡೋಕೆ ಬರ್ದಿರೋಳು ಈಗ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ದೇವ್ರಿಗೆ ಖುಷಿ ಆಗ್ದಲೇ ಇರುತ್ತಾ? ಹೆಂಗಿದಾನೋ ಚೂರು ಹೇಳು. ಸೂಪರ್ ಆಗೈತೆ. ಸುಮ್ಮನೆ ತಾಂಡ್ ತಿಂತಾ ಇರೋದು. ಚೆನ್ನಾಗಿದೆ ಅಂತ ಅರ್ಥ. ಫ್ರೆಂಡ್ ಆಗಿದೆ. ನಾವು ಬಗ್ಗಾಡ್ತಿದೀವಿ ಗೊತ್ತಾ? ಒಂದು ತಿಂದೆ ಒಂದು ವಿಕೆಟ್ ಹೋಯ್ತು. ಇನ್ನೊಂದು ತಿಂದೆ ಇನ್ನೊಂದು ವಿಕೆಟ್ ಹೋಯ್ತು. ಇನ್ನೊಂದು ತಿಂದ್ರೆ ವಿನ್. ಹೌದಾ? ಅಲ್ಲಲ್ಲಲ್ಲಲ್ಲಲ್ಲ. ತಂಬಿಟ್ಟು ಹೇಗಿದೆ ಅಂತ ಕೇಳಿದ್ರೆ ಎಂಥ ಕಾಂಪ್ಲಿಮೆಂಟ್ಸ್ ಕೊಟ್ಬಿಟ್ರು. ಇಂಡಿಯಾ ಟೀಮಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ನನ್ನ ಕತೆ ಏನು? ತಂಬಿಟ್ಟು ಬಿಸ್ನೆಸ್ ಶುರು ಮಾಡಬೇಕಾಗುತ್ತಾ ಆಮೇಲೆ? ಡಯಟ್ ಮಾಡಿ ದಪ್ಪ ಆಗಿದೆ ಚಿನಿ ನೀನು. ಪಾಪಗೆ ತಿನ್ಸ್ಬಿಟ್ಟು ಆಮೇಲೆ. ಇನ್ನು ಮನೇಲಿ ದೇವ್ರ ಪೂಜೆ ಮಾಡಿದ್ದೆ. ದೇವ್ರ ಹಾಡು ಹೇಳ್ಕೊಂಡು ಪೂಜೆ ಮಾಡ್ತೀನಿ. ಈ ಸರಿ ನಮ್ಮ ಪುಟಾಣಿನೂ ಸ್ವರ ಹಾಡಿದಾಳೆ. ಹೊಸ ರಾಗ, ಪುಟಾಣಿ ರಾಗ. ಅಂತೂ ಇಂತೂ ಶಿವರಾತ್ರಿ ಹಬ್ಬದಲ್ಲಿ ಮಾಡಿದ ತಂಬಿಟ್ಟಿನ ಕತೆ ಮುಗೀತು. ಹಬ್ಬ ಅಂತ ಈ ಥರ ಏನಾದರೂ ಒಂದು ಕೆಲಸ ಮಾಡಿಕೊಂಡು ಮನೆಯವರೆಲ್ಲ ಒಟ್ಟಾಗಿರೋದೇ ಒಂಥರ ಖುಷಿ. ಏನಂತೀರಾ? ಆಮೇಲಿಂದ ಹೋಗಿದ್ದೆ ನಮ್ಮ ಕಲ್ಯಾಣ್ ಜ್ಯುವೆಲರ್ಸ್ಗೆ. ಗೋಲ್ಡ್ ಬೆಲೆ ಅಂತೂ ಕಮ್ಮಿ ಆಗಲ್ಲ, ಹಾಗಂತ ತಗೊಳ್ದೆಲ್ಲ ಇರೋಕ್ಕೂ ಆಗಲ್ಲ. ಮತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಡಿ.
ನಾನು ಫಾಲೋ ಮಾಡೋ ಕೆಲವೊಂದು ಟಿಪ್ಸ್ ನೀವು ಫಾಲೋ ಮಾಡಿ. ಟಿಪ್ ನಂಬರ್ 1, ಗೋಲ್ಡ್ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ವರ್ಷಗಳಿಂದ ನೋಡ್ಕೊಳ್ತಾ ಬಂದ್ರೆ ಗೋಲ್ಡ್ ಪ್ರೈಸ್ ಸಾಕಷ್ಟು ಇನ್ಕ್ರೀಸೇ ಆಗಿದೆ. ನೀವು ಕಮ್ಮಿ ಬೆಲೆಗೆ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನಾಳೆ ದಿನ ಅದು ಜಾಸ್ತಿ ಆಗ್ಬೋದು. ಟಿಪ್ ನಂಬರ್ 2, ಓನ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದ್ರೆ ಗೋಲ್ಡ್ ಆರ್ನಮೆಂಟ್ಸ್ ಬದಲು ಗೋಲ್ಡ್ ಕಾಯಿನ್ಸ್ನ ಪರ್ಚೇಸ್ ಮಾಡ್ಬೋದು. ಆಗ ನೋ ವೇಸ್ಟೇಜ್, ನೋ ಮೇಕಿಂಗ್ ಚಾರ್ಜಸ್, ಅಮೌಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಟಿಪ್ ನಂಬರ್ 3, ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡಿಕೊಂಡು ಗೋಲ್ಡ್ ಮಂತ್ಲಿ ಸ್ಕೀಮಲ್ಲಿ ಪೇ ಮಾಡ್ಬೋದು. ಕೈಯಲ್ಲಿ ದುಡ್ಡಿದ್ರೆ ಸುಮ್ಮನೆ ಖರ್ಚಾಗ್ತಿರುತ್ತೆ. ಅದ್ರ ಬದಲು ಈ ರೀತಿ ಸ್ಕೀಮ್ಸ್ ಕಟ್ಟೋದ್ರಿಂದ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಒಟ್ಟಿಗೆ ಒಂದು ಹ್ಯೂಜ್ ಅಮೌಂಟ್ ಸಿಕ್ದಂಗೆ ಆಗುತ್ತೆ. ಸಾಕಷ್ಟು ಸ್ಕೀಮ್ನ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ನಾನು ಕೊಟ್ಟ ಇನ್ಫಾರ್ಮೇಷನ್ ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದವ್ರಿಗೆ ತುಂಬಾ ಥ್ಯಾಂಕ್ಸ್. ದಯವಿಟ್ಟು ಲೈಕ್ ಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ದಿರೋರು ಖಂಡಿತ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ. ಆ ಮಹಾಶಿವನ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ.